ओम देवानां हृदयं ब्रह्माण्डविन्दत्। भागवते प्रथमे स्कन्धे सप्तदशे अध्याये एकविंशः श्लोकः। ಒಂದನೇ ಸ್ಕಂದದ 17ನೇ ಅಧ್ಯಾಯ 21ನೇ ಶ್ಲೋಕः अद्य व्याक्रियते। धर्मस्य वृषरूपस्य तव दुरवस्थायाः किं कारणं तन्मे आख्याहि, तमेनं दुरात्मानमहं दण्डयामि इति यदा परीक्षिताः तदा सः वृषभः दुःखस्य कारणं केचित् आत्मानमाहुः, अन्ये दैवमाहुः, परे कर्म वदन्ति कारणमिति, अपरे तु प्रभुं स्वभावमेव दुःखकारणमिति प्रतिपादयन्ति। अप्रतक्याद् अनिर्वाच्यात् कस्माच्चित् अज्ञातात् कारणादेव दुःखं प्राप्यते इति केषुचित् निश्चयः वर्तते। हे राजर्षे, त्वं तु राजा ऋषिश्च, दुःखस्य कारणमिति अनुरूपं कारणं त्वमेव विमृश, स्वमनीषया विमृश इति सः वृषभः परीक्षितमाह। दुःखस्य सुखस्य च भगवानेव कारणं, स्वतन्त्रः विष्णुरेव कारणं, जीवस्य योग्यता, तेन कृतानि कर्माणि कल्यातयश्च अप्रधानान्येव कारणानि भवन्ति इति योऽयं सिद्धान्तः अस्मदीयः वर्तते। स च सिद्धान्तः गते भागे सम्यक् न्यरूपि। अथात्र प्रस्तूयते एकविंशः श्लोकः। धर्मं ब्रवीषि धर्मज्ञ, धर्मोऽसि वृषरूपधृक्, यदधर्मकृतः स्थानं सूचकस्यापि तद्भवेत्। ದುಃಖಕ್ಕೆ ಕಾರಣ ಏನು ಅಂತ ನಾನು ಕೇಳಿದಾಗ ನೀನು ಇಷ್ಟೆಲ್ಲ ಮಾತಾಡಿದ್ದೀಯಲ್ಲ, ಪ್ರಾಯ ಇದಕ್ಕೆಲ್ಲ ನಿಮ್ಮೆಲ್ಲರ ದುಃಖಕ್ಕೆ, ಜಗತ್ತಿನ ನಿನ್ನ ದುಃಖಕ್ಕೆ, ಭೂಮಿಯ ದುಃಖಕ್ಕೆ, ಎಲ್ಲರ ದುಃಖಕ್ಕೂ ಕೂಡ ಕಲಿಯೇ ಕಾರಣ. ಆದರೆ ನಿನಗದು ಗೊತ್ತಿದೆ, ಆದರೆ ಏನು ಗೊತ್ತಿಲ್ಲ ಅನ್ನುವಂತೆ ಮಾತಾಡ್ತಿದ್ದೆ. ದುಷ್ಟರು ಏನಾದರೂ ಪಾಪಕರ್ಮ ಮಾಡಿದಾಗ ಅದನ್ನು ದುಷ್ಟ ಕರ್ಮ ಅಂತ ನಾವು ಎತ್ತಿ ಹೇಳಿದರೆ ಅದು ತಪ್ಪೇನಲ್ಲ. ಸಜ್ಜನರು ಆಕಸ್ಮಿಕವಾಗಿ ಹಾಗೆ ಮಾಡಿದಾಗ ಮಾತ್ರ ಅದನ್ನು ಒತ್ತಿ ಆಡಬಾರ್ದು. ಯಾಕೆಂದರೆ ಮಾಡಿದವನ ಪಾಪ ಆಡಿದವನ ಬಾಯಲ್ಲಿ, ಅವನ ಖಾತೆಯಲ್ಲಿ ಬಂದು ಕುತ್ಕೋತದೆ. ಇಲ್ಲಿ ಈ ತಪ್ಪು ಮಾಡಿದವನು ದುಷ್ಟನಾದ ಕಲಿ, ಅವನಿರುವಾಗ ಅದನ್ನು ನೀನು ಯಾಕೆ ಹೇಳ್ತಿಲ್ಲ? ಹೇಳಬೇಕಾಗಿತ್ತು ನೀನು. ಪ್ರಾಯ ನಿನ್ನ ಅಭಿಪ್ರಾಯ ಹೀಗಿದ್ದಿರಬೇಕು. ಎಲ್ಲ ದುಃಖಕ್ಕೆ ಕಾರಣನಾದವನು ಈ ಕಲಿಕಾಲದ ಅಭಿಮಾನಿಯಾದ ಕಲಿಯೇ ಅಂತ ರಾಜನಾದ ನನಗೆ ತಿಳ್ಕೊಳ್ಳಿಕ್ಕೆ ಶಕ್ತಿಯೇ ಇದೆ. ಆದ್ದರಿಂದ ನೀನು ಅದನ್ನು ಹೇಳುವ ಅಗತ್ಯ ಇಲ್ಲ ಎನ್ನುವ ಭಾವನೆ ನಿನ್ನದಿದ್ದಿರಬೇಕು ಅಂತ ಈ 21ನೇಯ ಶ್ಲೋಕ. ಅದಕ್ಕೊಂದಿಷ್ಟು ಭಾಗವತ ತಾತ್ಪರ್ಯವೂ ಕೂಡ ಕಾಣುತ್ತದೆ. ವ್ಯಾಸಸ್ಮೃತಿಯ ಉಲ್ಲೇಖ ಇದೆ, ಅದನ್ನು ನಾವಿಲ್ಲಿ ಗಮನಿಸಬೇಕು. ಅದಕ್ಕಿಂತ ಒಂದೆರಡು ವಾಕ್ಯಗಳನ್ನು ಆಚಾರ್ಯರೇ ತಮ್ಮ ವಾಕ್ಯ ರೂಪದಲ್ಲಿ ಹೇಳಿದ್ದಾರೆ. ಅಸತಾಂ ಸೂಚಕಸ್ಯ ನ ದೋಷಃ. ಅಸಜ್ಜನರು ಮಾಡಿದ ಕರ್ಮಗಳನ್ನು, ದುಷ್ಕೃತ್ಯಗಳನ್ನು ಸೂಚನೆ ಮಾಡಿದರೆ ಅದಕ್ಕೆ ದೋಷ ಏನೂ ಇಲ್ಲ. ತಥಾಪಿ ನ ಸತಾಂ ಸೂಚನೀಯಮಿತಿ ದರ್ಶಯಿತು. ಸಜ್ಜನರು ಮಾತ್ರ ಅಪರಾಧ ಮಾಡಿದಾಗ ಅದನ್ನು ಎತ್ತಿ ತೋರಿಸಬಾರದು. ಇದು ಲೋಕದ ನೀತಿ. ಅದನ್ನು ತೋರಿಸ್ಲಿಕ್ಕೋಸ್ಕರ ಸ್ವಯಂ ಧರ್ಮರೂಪನಾದ ನೀನು ಆ ಕಲಿಯೇ ಮಾಡಿದ್ರೂ ಅದನ್ನು ಎತ್ತಿ ಹೇಳಲಿಲ್ಲ. ಮತ್ತು ಜ್ಞಾತುಂ ಶಕ್ಯತ್ವಾಚ ರಾಜ್ಞ. ರಾಜನ ಕೆಲಸ ಏನು? ಅವನ ಜವಾಬ್ದಾರಿ ಅಲ್ವಾ ಅದು? ಜಗತ್ತಿನಲ್ಲಿ ಯಾರು ಯಾವುದಕ್ಕೆ ಕಾರಣ ಅನ್ನೋದನ್ನು ಸರಿಯಾಗಿ ಅರಿತು ಅದರಂತೆ ವರ್ತಿಸುವುದು ರಾಜನ ಕಾರಣ. ಅದರಿಂದ ನೀನು ಹೇಳಲಿಲ್ಲ ಅಂತ ಕಾಣಿಸ್ತದೆ. ತಥಾಪಿ ಸತಾಂನ ಸೂಚನೀಯ ಮಿತಿ ದರ್ಶಯಿತು ಅಂತಿದೆ ಈ ಮಾತಿದೆಯಲ್ಲ, ಈ ಮಾತಿನಿಂದ ನನಗೊಂದು ಸಂದೇಶ ಸಿಗ್ತದೆ. ಅದನ್ನು ಇಲ್ಲಿ ವಿವರಿಸಬೇಕು ಅಂತ ಅನ್ಕೋತೀನಿ. ಹೌದು, ದುರ್ಜನರ ದೋಷವನ್ನು ಎತ್ತಿ ಆಡಿದರೆ ತಪ್ಪಲ್ಲ, ಸಜ್ಜನರ ದೋಷವನ್ನು ಎತ್ತಿ ಆಡಬಾರದು ಅನ್ನೋದು ನೀತಿ.
ಅದು ಮುಂದೆ ವ್ಯಾಸಸ್ಮೃತಿಯಲ್ಲಿ ಆ ಶ್ಲೋಕ ಹಾಗೇ ಇದೆ. ನಾವು ಅನೇಕ ಬಾರಿ ಯಾರ್ಯಾವುದೋ ದೋಷಗಳನ್ನು ಎತ್ತಿ ಆಡ್ತಿರ್ತೀವಲ್ಲ, ಆ ದೋಷವನ್ನು ಎತ್ತಿ ಆಡುವುದೇ ಒಂದು ಸ್ವಭಾವವನ್ನಾಗಿ ಮಾಡ್ಕೊಂಡು ಬಿಟ್ಟಿರ್ತೀವಿ. ಅಂಥ ಒಂದು ಸ್ವಭಾವಕ್ಕೆ ಇಲ್ಲಿ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ, ಸ್ವಭಾವಕ್ಕೊಂದು ಮದ್ದು ಅರೆದಿದ್ದಾರೆ ಅಂತ ನನಗೆ ಕಾಣಿಸೋದು. ಸಂಸ್ಕೃತದ ಒಂದು ಸುಭಾಷಿತವು ಕೂಡ ನನಗೆ ಈ ಕೇಳಿ ಬರ್ತದೆ. ಸ್ತ್ರೀಯೋ ಭಾರೇಣ ತುಷ್ಯಂತೆ ಗಾವ ಸ್ವಚ್ಛಂದ ಚಾರತಃ ಕುಂಜರಾ ಪಾಂಸು ವರ್ಷೇಣ ಬ್ರಾಹ್ಮಣ ಪರನಿಂದಯ ಅಂತ. ಸ್ತ್ರೀಯರಿಗೆ ಭಾರ ಅಂದರೆ ಕಾರ್ಯಭಾರ ಇದ್ದಾಗ ಅದನ್ನು ಅವರು ಆನಂದದಿಂದ ಮಾಡ್ತಾರಂತೆ. ಪುರುಷರು ಆಲಸಿಗಳಾಗಿ ಕಾರ್ಯಭಾರವನ್ನು ಮತ್ತೊಬ್ಬರ ಹೆಗಲ ಮೇಲೆ ಹಾಕಿ ತಾವು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಕಾಣಿಸ್ತದೆ. ಭಾರ ಅಂದರೆ ಗರ್ಭದ ಭಾರ, ಅದನ್ನು ಅವರು ಆನಂದಿಸ್ತಾರೆ ಅಂತ ಕೂಡ ಅರ್ಥ ಮಾಡ್ತಾರೆ. ಅದಕ್ಕೆ ಗಾವಹ ಸ್ವಚ್ಛಂದ ಚಾರತಃ, ಗೋವುಗಳನ್ನು ಒಂದು ಕಡೆ ಕಟ್ಟಿ ಹಾಕಿಬಿಟ್ರೆ ಅವುಗಳಿಗೆ ಸಮಾಧಾನ ಇರೋದಿಲ್ಲ. ಅವುಗಳನ್ನು ಸ್ವಚ್ಛಂದವಾಗಿ ಮೇಲಿಕ್ಕೆ ಬಿಡಬೇಕು. ಹಾಗೆ ಮೇಲಿಕ್ಕೆ ಬಿಟ್ಟರೆ ಅವುಗಳಿಗೆ ಸಮಾಧಾನ ಇರ್ತದೆ. ಕುಂಜರ ಪಾಂಸು ವರ್ಷೇಣ, ಆನೆಗಳನ್ನು ಚೆನ್ನಾಗಿ ಸ್ನಾನ ಮಾಡಿಸಿ ಒಂದು ಜಾಗದಲ್ಲಿ ಸ್ವಚ್ಛವಾಗಿ ಕೂತಿರ್ರಿ ಅಂತ ಬಿಟ್ಟರೆ ಅವು ಕೂತ್ಕೊಳ್ಳೋದಿಲ್ಲ. ಮತ್ತೆ ಸ್ನಾನ ಮಾಡಿ ಮತ್ತೆ ಮೈ ಮೇಲೆ ಮಣ್ಣು ಎರ್ಚ್ಕೋತವೆ, ಮತ್ತೊಮ್ಮೆ ಸ್ನಾನ ಮಾಡ್ತವೆ, ಮತ್ತೆ ಮಣ್ಣು ಎರ್ಚ್ಕೋತವೆ. ಇವು ಅವಕ್ಕೊಂದು ಆಟ. ಹೀಗೆ ಇವೆಲ್ಲ ಸಂತೋಷ ಪಡ್ತವೆ ಅಂತ. ಹಾಗೆ ಬ್ರಾಹ್ಮಣ ಪರನಿಂದಯ, ಬ್ರಾಹ್ಮಣರಾದವರು ಅವರಿವರನ್ನು ನಿಂದನೆ ಮಾಡ್ತಾನೆ ಕಾಲ ಕಳೀತಾರೆ, ಅದರಿಂದ ಸಂತೋಷ ಪಡ್ತಾರೆ ಅಂತ ಒಂದು ಸಂಸ್ಕೃತದ ಸುಭಾಷಿತ ನನಗೆ ನೆನಪಿಗೆ ಬರ್ತದೆ. ಇನ್ನೊಬ್ಬರನ್ನ ನಾವು ನಿಂದನೆ ಮಾಡುವಾಗ ಯಾಕೆ ಇದನ್ನು ನಿಂದನೆ ಮಾಡ್ತಿದ್ದೀವಿ ನಾವು ಅಂತ ಆತ್ಮವಿಮರ್ಶೆ ಮಾಡ್ಕೊಳ್ಳೋದಿಲ್ಲ. ಅಥವಾ ಯಾರು ನಮ್ಮನ್ನು ಕೇಳಿದರೆ ಸಜ್ಜನರ ಅಪರಾಧಗಳನ್ನ ಎತ್ತಿ ಆಡಬಾರ್ದು, ದುರ್ಜನರ ಅಪರಾಧಗಳನ್ನ ಎತ್ತಿ ಆಡಬೇಕು ಅಂತಿದೆ, ನಾನು ದುರ್ಜನರ ಅಪರಾಧಗಳನ್ನೇ ಎತ್ತಿ ಆಡ್ತಾ ಇದ್ದೀನಿ, ಅದರಿಂದ ನಂದೇನು ತಪ್ಪಿಲ್ಲ ಅಂತ ಪ್ರಾಯ ನಮ್ಮನ್ನು ನಾವು ಸಮರ್ಥನೆ ಮಾಡ್ಕೋತೀವಿ. ನನ್ನನ್ನು ಒಳಗೊಂಡು ಈ ಮಾತನ್ನು ಹೇಳ್ತಿದ್ದೇನೆ, ಏನು ಸಂಕೋಚ ಇಲ್ಲದೆ. ಆದರೆ ಶಾಸ್ತ್ರದ ಮಾತನ್ನೇನೋ ಉದ್ಧರಿಸ್ತೇವೆ, ಕಲ್ತಿದ್ದೀವಿ, ಅದು ಅರ್ಥ ಆಗಿದೆ, ಉದ್ಧರಿಸ್ತೇವೆ. ಆದರೆ ನಮ್ಮೆದುರಿಗೆ ಇದ್ದವರು ಯಾರ ತಪ್ಪುಗಳನ್ನು ನಾವು ಆಡ್ತಿದ್ದೇವೋ ಅವರು ಸಜ್ಜನರ ದುರ್ಜನರ ಅಂತನ್ನುವುದು ನಾವು ಹೇಗೆ ತೀರ್ಮಾನ ಮಾಡಿದ್ವಿ ಅಂತ ಏನಾದರೂ ಪ್ರಶ್ನೆ ಬಂದರೆ ಅದಕ್ಕೆ ನಮ್ಮಲ್ಲಿ ಏನು ಉತ್ತರ ಇದೆ? ನಮ್ಮಲ್ಲಿ ನಾವೇ ಸಜ್ಜನರು, ಇನ್ನು ಸುತ್ತಮುತ್ತಲಿದ್ದವ್ರಲ್ಲ ದುರ್ಜನರು, ಅವ್ರು ಮಾಡಿದ್ದೆಲ್ಲವೂ ತಪ್ಪು ಅಂತ ನಮ್ಮದೇ ಆದ ಒಂದು ಅಳತೆಗೋಲಿದೆ. ನಮ್ಮ ಸೀಮಿತವಾದ ಜ್ಞಾನ, ಸೀಮಿತವಾದ ಅನುಭವಕ್ಕೆ ಅನುಸಾರವಾಗಿ ನಮ್ಮ ಡಬಲ್ ಸ್ಟ್ಯಾಂಡರ್ಡ್ಗೆ ಅನುಸಾರವಾಗಿ ಉಳಿದವ್ರನ್ನೆಲ್ಲ ದುರ್ಜನರು ನಾವು ತೀರ್ಮಾನ ಮಾಡ್ತೇವೆ. ಅವ್ರು ಮಾಡಿದ್ದನ್ನು ಆಡಿದರೆ ತಪ್ಪಿಲ್ಲ ಅಂತ ನಮಗೆ ನಾವು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಮಹಾಭಾರತ ಹಾಗೆ ಹೇಳ್ತದೆ, ಅಶ್ವತ್ಥಾಮನ ಮಾತಾದ ಆ ಥರ ಇದೆ. ನಿಂದಂತಿ ಚ ಪರಾಂಬುದ್ಧಿಂ ಸ್ವಾಂ ಪ್ರಶಂಸಿ ಚ ಅಸಕೃತ. ಇನ್ನೊಬ್ಬರ ಮಾತು ಕೃತಿ ಎಲ್ಲವನ್ನೂ ಟೀಕೆ ಮಾಡಲಿಕ್ಕೆ ನಮಗೆ ಎರಡು ನಾಲಿಗೆ. ಸ್ವಾಂ ಪ್ರಶಂಸಂತಿ, ನಮ್ಮನ್ನು ಪ್ರಶಂಸೆ ಮಾಡಿಕೊಳ್ಳಿಕ್ಕೆ ನಮಗೆ ಯಾವುದು ಇಲ್ಲಿ ಎನ್ನಿಲ್ಲದ ಆತುರ ಹೀಗಿದೆ. ಆದ್ದರಿಂದ ಇನ್ನೊಬ್ಬರನ್ನು ಟೀಕೆ ಮಾಡುವಾಗ ಅದ್ರ ಬಗ್ಗೆ ಒಂದು ಸಂಯಮ ಇರಲಿ. ಎದುರಿಗಿದ್ದವನು ತಪ್ಪು ಮಾಡಿದವನು ಸಜ್ಜನನೋ ದುರ್ಜನನೋ ಅಂತ ಒಮ್ಮೆಲೆ ನಮ್ಮಂಥ ಸಾಮಾನ್ಯರ ಗ್ರಹಿಕೆಗೆ ಬರೋದಿಲ್ಲ. ಅವರನ್ನು ದುರ್ಜನರು ಅಂತ ಅವಸರದ ತೀರ್ಮಾನ ಮಾಡುವುದು ಬೇಡ. ಹಾಗಾಗಿ ಅತ್ಯವಶ್ಯವಾಗಿ ಯಾರು ಒಬ್ಬ ದುರ್ಜನ ಮಾಡಿದ ತಪ್ಪುಗಳನ್ನು ಎತ್ತಿ ತೋರಿಸುವಾಗಲೂ ಕೂಡ ಸಾಕಷ್ಟು ಆಲೋಚನೆ ಮಾಡಿ ಅವನು ದುರ್ಜನ ಹೌದಾ ಅಂತ ಮತ್ತೆ ಅದನ್ನು ಪರಿಶೀಲನೆ ಮಾಡಿ ನಾವು ಆಡಬೇಕಾಗ್ತದೆ, ಆ ತಪ್ಪನ್ನು ಎತ್ತಿ ತೋರಿಸ್ಬೇಕಾಗ್ತದೆ. ಅದರಲ್ಲೂ ಕೂಡ ಆತ ತಪ್ಪುಗಳನ್ನು ತಿದ್ದಿಕೊಳ್ಳಿ, ಆ ತಪ್ಪುಗಳಿಂದ ಅವನಿಗಾಗಲಿ ಅಥವಾ ಸಮಾಜಕ್ಕಾಗಲಿ, ಕೊನೆ ಪಕ್ಷ ಸಮಾಜಕ್ಕಾಗಲಿ ಏನೂ ತೊಂದರೆ ಆಗದೇ ಇರಲಿ ಅನ್ನೋ ಅಭಿಪ್ರಾಯವೇ ನಮಗಿರಬೇಕಾಗ್ತದೆ. ನಮ್ಮ ನಾಲಿಗೆ ತೆವಲನ್ನು ತೀರಿಸ್ಕೊಳ್ಳಿಕ್ಕಾಗಿ ನಾವು ಅವ್ರನ್ನ ಟೀಕೆ ಮಾಡುವುದಲ್ಲ ಅನ್ನುವ ಸಂದೇಶವನ್ನು ಈ ಯಮಧರ್ಮ ಇಲ್ಲಿ ಕೊಡ್ತಿದ್ದಾನೆ ವೃಷಭ ರೂಪದಲ್ಲಿ ಅಂತ ನನಗೆ ಅನಿಸೋದು. ಅವನಿಗೆ ಗೊತ್ತಿದೆ ಕಲಿ ಈ ಎಲ್ಲ ಕೇಡುಗಳಿಗೆ ಕಾರಣ, ಪ್ರಧಾನ ಕಾರಣ ಭಗವಂತ, ನಮ್ಮ ಪ್ರಾರಬ್ಧ ಕರ್ಮ, ಕಲಿ, ನಮ್ಮ ಯೋಗ್ಯತೆ ಇವೆಲ್ಲವೂ ಅಪ್ರಧಾನ ಕಾರಣ ಅನ್ನೋದೆಲ್ಲ ಗೊತ್ತಿದೆ. ಈ ಸಂದರ್ಭದಲ್ಲಿ ಕಲಿಕಾಲ ಇದೆ. ಇದು ಕಲಿಕಾಲದ ಕಾರಣದಿಂದಾಗಿ ಕಾಲದ ಅಭಿಮಾನಿಯಾದ ಆ ದುಷ್ಟ ದೈತ್ಯ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತ ಅವನಿಗೆ ಗೊತ್ತಿದೆ. ಉಳಿದವರು ಎಲ್ಲರಿಗಿಂತ ಹೆಚ್ಚು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಧರ್ಮ ಅಧರ್ಮಗಳ, ನ್ಯಾಯ ಅನ್ಯಾಯಗಳ ತೀರ್ಮಾನ ಮಾಡಬೇಕಾದವನು ಅಂಥವನು ಇಂಥ ಸಂಯಮ ವಹಿಸ್ತಿದ್ದಾನೆ. ತುಂಬ ಅದ್ಭುತವಾದ ಸಂಗತಿ ಇದು. ನಮಗೇನಾಗಿದೆ? ಯಮಧರ್ಮನಂತವನೇ ಇಂಥ ಒಂದು ಸಂಯಮ ವಹಿಸ್ತಿರುವಾಗ ನಾವು ಇನ್ನೊಬ್ಬರ ತಪ್ಪುಗಳನ್ನು, ಅವರ ಕೃತಿಗಳನ್ನು ಆಡಿಕೊಳ್ಳಿಕ್ಕೆ ಇಷ್ಟ್ಯಾಕೆ ಅವಸರ ತೋರಿಸ್ತೀವಿ? ಬಹಳ ನಾವು ಆಲೋಚನೆ ಮಾಡಬೇಕಾದಂಥ ಒಂದು ಸಂಗತಿ ಇದು.
ಇದು ಭಾಗವತ ತಾತ್ಪರ್ಯದಲ್ಲಿ ಬಂದಿರೋದನ್ನು ಹೀಗೆ ವಿವರಿಸಿ ಹೇಳಿದೆ. ಅಲ್ಲಿ ಮುಂದೆ ಈ ಥರದ್ದೊಂದು ಅಭಿಪ್ರಾಯ ಕೇಳಿ ಬರ್ತದೆ. ವ್ಯಾಸಸ್ಮೃತಿ ಅಂತ, ಯಾಜ್ಞವಲ್ಕ್ಯ ಸ್ಮೃತಿ ಮೊದಲಾದ ಸ್ಮೃತಿಗಳನ್ನು ಕೇಳಿರ್ತೀವಿ. ಆಚಾರ್ಯ ಸರ್ವಮೂಲದಲ್ಲಿ ಅಲ್ಲಲ್ಲಿ ಒಂದೆರಡು ನಾಲ್ಕು ಕಡೆ ವ್ಯಾಸಸ್ಮೃತಿ ಅನ್ನೋದನ್ನು ಉದ್ಧರಿಸಿದ್ದಾರೆ. ನಿತ್ಯ ಬ್ರಹ್ಮಯಜ್ಞ ಮಾಡುವಾಗ ಮೊದಲಾದ ಸಂದರ್ಭದಲ್ಲಿ ಹೇಳಬಹುದಾದಂಥ, ಸ್ತ್ರೀಯರು ಪುರುಷರು ಎಲ್ಲರೂ ಕೂಡ ಹೇಳಬಹುದಾದಂಥ ಒಂದು ತುಂಬ ಸುಂದರವಾದಂಥ ಶ್ಲೋಕ. ಯದ್ಯಧರ್ಮಕೃತ ಸದ್ಭಿ ಯದ್ಯಧರ್ಮ ಕೃತ ಸದ್ಭಿ ಸನವಾಚ್ಯ ಕಥಂಚನ ಅಸತ್ಕೃತಮಧರ್ಮಂ ತು ವದನ್ ಧರ್ಮಂ ಅವಾಪ್ನುಯಾತ್. ಸಜ್ಜನರಿಂದ ಅಧರ್ಮ ಒಂದು ವೇಳೆ ನಡೆದು ಹೋಗಿದ್ರೆ ಅದನ್ನು ನಾವು ಎತ್ತಿ ಆಡಬಾರ್ದು. ಅಸಜ್ಜನರಿಂದ ನಡೆದು ಹೋದ ಅಧರ್ಮವನ್ನು ಮಾತ್ರ ಎತ್ತಿ ತೋರಿಸಿದರೆ ಅದರಿಂದ ನಮಗೆ ಪುಣ್ಯವೇ ಪ್ರಾಪ್ತ ಆಗ್ತದೆ. ಇತಿ ವ್ಯಾಸಸ್ಮೃತವು. ತಸ್ಯ ಗೋಚರತ್ವೇಪಿ ಭೂತಾನಾಂ ಅಗೋಚರ ಇತಿ ಜ್ಞಾಪಯಿತುಂ ವಾ. ಇದು ಯಮಧರ್ಮನಿಗೆ ಗೊತ್ತು. ತಸ್ಯ ಗೋಚರತ್ವೇಪಿ, ಯಮಧರ್ಮನಿಗೆ ಗೊತ್ತಿದ್ರು, ಆ ವೃಷಭನಿಗೆ ಗೊತ್ತಿದ್ರು ಕೂಡ ಜನರಿಗಿದು ಗೊತ್ತಿಲ್ಲ. ಕೇಡಿಗೆಲ್ಲ ಮತ್ತೆ ಯಾವುದ್ಯಾವುದೋ ಕಾರಣಗಳನ್ನೇ ಊಹೆ ಮಾಡ್ತಾನೆ. ಅನಿಷ್ಟಕ್ಕೆಲ್ಲ ಶನೈಶ್ಚರಣೆ ಕಾರಣ ಅಂತ, ಕೇಡಿಗೆ ಯಾರ್ಯಾರೋ ಕಾರಣ ಅಂತ ಕೇಡಿನ ಜವಾಬ್ದಾರಿಯನ್ನು ಯಾರದೋ ಹೆಗಲ ಮೇಲೆ ಏರಿಸಿ ತಾವು ನುಣಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಜನ. ಹೀಗೆ ಭೂತಾನಾಂ ಅಗೋಚರತ, ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅಂತ ತಿಳಿಸುವ ಕಾರಣದಿಂದ ಅವನು ತಾನು ಗೊತ್ತಿದ್ದನ್ನು ಗೊತ್ತು ಮಾಡ್ಕೊಳ್ಳಿಲ್ಲ ಯಮಧರ್ಮ. ರಾಜನಿಗೆ ಗೊತ್ತಿದೆ, ರಾಜ ಅಂತ ತಿಳ್ಕೊಳ್ಳುವ ಶಕ್ತಿ ಇದ್ದವನಾಗಿದ್ದಾನೆ, ಬೇರೆ ರಾಜರಂತ ಅಲ್ಲ ಅವನು. ಅದು ಅಲ್ಲಿರೋ ಭಾಗವತ ತಾತ್ಪರ್ಯ. ವಿಜಯಧ್ವಜರು ಅದಕ್ಕೆ ಹೆಚ್ಚಿಂದೇನು ಬರೆದಿಲ್ಲ, ಹಿಂದಿನ ಶ್ಲೋಕದಲ್ಲಿ ಎಲ್ಲ ಕೂಡ ಅವರು ಬರೆದಾಗಿದೆ. ಅದರಿಂದ ಯಾದವಾರ್ಯರು ಏನು ಹೇಳ್ತಾರೆ ಅಂತ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಮೂಲ ಶ್ಲೋಕದಲ್ಲಿ ಯದ್ ಅಧರ್ಮಕೃತ ಸ್ಥಾನಂ ಸೂಚಕಸ್ಯಾಪಿ ತದ್ಭವೇತ್ ಅಂತ ಹೀಗೆಲ್ಲ ಇದೆಯಲ್ಲ. ಧರ್ಮಂ ಬ್ರವೀಷಿ ಧರ್ಮಜ್ಞ, ಧರ್ಮಜ್ಞನಾದ ಎತ್ತೆ ನಿನಗೆ ಧರ್ಮ ಅಂದ್ರೆ ಏನು ಅಂತ ಗೊತ್ತಿದೆ, ನೀನು ಸ್ವಯಂ ಧರ್ಮಜ್ಞನೇ ಆಗಿದ್ದೆ. ಜಗತ್ತಿನ ಜನ ಹೇಗೆ ಧರ್ಮವನ್ನು ಆಚರಿಸಬೇಕು ಅಂತ ಅನ್ನೋದನ್ನ ನೀನು ತಿಳಿಸ್ತಾ ಇದ್ದೆ. ಯತ್ ಅಧರ್ಮಕೃತ, ಅಧರ್ಮವನ್ನು ಆಚರಣೆ ಮಾಡಿದವನಿಗೆ ಏನೊಂದು ಸ್ಥಾನ, ನರಕ ಮೊದಲಾದ ಸಿಗ್ತದೆ, ಅದು ಸೂಚಕಸ್ಯಾಪಿ, ಅದನ್ನು ಆಡಿದವನಿಗೂ ಕೂಡ ಅದು ಬಂದು ಬಿಡುತ್ತದೆ. ನರಕಾದಿ ಲಕ್ಷಣಂ ಸ್ಥಾನ ಅಂದರೆ ನರಕಾದಿ ಲಕ್ಷಣಂ ಸ್ಥಾನಂ ವಿಜಯಧ್ವಜರು ಹೇಳ್ತಾರೆ. ಸೂಚಕಸ್ಯಾಪಿ, ಮಾಡಿದವನ ಪಾಪ ಆಡಿದವನ ಬಾಯಲ್ಲಿ ಅಂತ ಒಂದು ಗಾದೆ ಇದ್ದಂತೆ, ಮಾಡಿದವನಿಗೆ ಸಿಗುವ ಸ್ಥಾನ ಆಡಿದವನಿಗೂ ಸಿಗ್ತದೆ ಅಂತ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಅಂಥ ಸ್ಥಾನ ನಮಗೂ ಬಂದುಬಿಡ್ತದೆ. ಇದು ಆ ಶ್ಲೋಕದ ಅರ್ಥ. ಆದರೆ ಅದನ್ನು ವ್ಯಾಖ್ಯಾನ ಮಾಡುವಾಗ ಬೇರೆಯವರು ಯಾರೇ ತಪ್ಪು ಮಾಡಲಿ ಅದನ್ನು ಹೇಳಬಾರದು ಅಂತ ಅಭಿಪ್ರಾಯ ಬರುವಂತೆ ಅನೇಕ ವ್ಯಾಖ್ಯಾನಕಾರರು ಮಾಡಿದ್ದು ನಮಗೆ ಕಂಡು ಬರ್ತದೆ. ಅಧರ್ಮಕೃತ, ಅಧರ್ಮವನ್ನು ಯಾರಾದರೂ ಮಾಡಿದರೆ ಅದನ್ನು ಹೇಳಿದವನಿಗೂ ಕೂಡ ಅಂಥ ಒಂದು ನರಕ ಸಿಗ್ತದೆ ಅಂತ. ಅಲ್ಲಿ ಸಜ್ಜನರು ಮಾಡಿದ್ದು ಅಸಜ್ಜನರು ಮಾಡಿದ್ದು ಅಂತ ಶ್ಲೋಕದಲ್ಲಿ ವಿಭಾಗ ಕಾಣೋದೇ ಇಲ್ಲ. ಆದರೆ ಆಚಾರ್ಯರು ಸಜ್ಜನರ ಪಾಪ ಬೇರೆ, ದುರ್ಜನರ ಪಾಪ ಬೇರೆ ಅಂತ ಅದನ್ನು ವ್ಯಾಸಸ್ಮೃತಿಯ ಮೂಲಕ ವಿವರಿಸಿ ಹೇಳಿದ್ದಾರೆ. ಅದಕ್ಕಾಗಿ ಭಾಗವತ ತಾತ್ಪರ್ಯದ ನೆರವನ್ನು ನಾವು ತಗೊಳ್ಬೇಕಾಗ್ತದೆ. ಯಾದವಾರ್ಯರ ಆ ಮಾತಿನಲ್ಲಿ ಯತಸ್ತ್ವಂ ಧರ್ಮಜ್ಞೋಸಿ, ಧರ್ಮರೂಪದ ವೃಷಭ ನೀನು, ಆದ್ದರಿಂದ ನಿನಗೆ ಅದೆಲ್ಲವೂ ಗೋಚರ ಆಗೇ ಆಗ್ತದೆ. ಆದ್ದರಿಂದ ನೀನು ದುರ್ಜನರು ಮಾಡಿದ ಈ ಕಲಿ ಮಾಡಿದ ಪಾಪವನ್ನು ಹೇಳಬಹುದಿತ್ತು. ಆದರೂ ಲೋಕನೀತಿ ಏನು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ, ಸಜ್ಜನರ ಪಾಪವನ್ನು ಎತ್ತಿ ಆಡಬಾರದು ಅನ್ನೋದು ತೋರಿಸ್ಲಿಕ್ಕೋಸ್ಕರ ನೀನು ಈಗ ಒಂದು ಸಂಯಮವನ್ನು ವಹಿಸಿದ್ದೆ. ಅಥವಾ ದೇವಮಾಯಾಯ ಅಂತ 22ನೇ ಶ್ಲೋಕ ನಾವೀಗ ನೋಡಬೇಕಾದದ್ದು. ನೂನಂ ಗತಿರಗೋಚರ ಚೇತಸೋ ವಚಸಶ್ಚಾಪಿ ಭೂತಾನಾಮಿತಿ ನಿಶ್ಚಯ. ಇದಕ್ಕೆ ಈ ದುಃಖಕ್ಕೆ ಕೇಡಿಗೆ ಏನು ಕಾರಣ ಅಂತ ನಿನಗೆ ಗೊತ್ತಿದೆ, ಆದರೂ ನೀನು ಇದನ್ನು ಹೇಳಲಿಲ್ವಲ್ಲ. ಏನು ಕಾರಣ ಇದ್ದಿರ್ಬೋದು ಅಂದರೆ ಸ್ವಯಂ ಭಗವಂತನ ಇಚ್ಛೆ ಅಷ್ಟೆ. ಇಚ್ಛೆಯೇ ಕಾರಣ. ಮಾಯಾ ಅಂದರೆ ದೇವ ಅಂದರೆ ಭಗವಂತ, ಭಗವಂತನ ಮಾಯಾ ಅಂದರೆ ಇಚ್ಛೆ. ಆ ಮಾಯೆ ಭಗವಂತನ ಇಚ್ಛೆ ಹೇಗೆ ಕೆಲಸ ಮಾಡ್ತದೆ ಅನ್ನೋದು ಜನಸಾಮಾನ್ಯರಾದಂಥ ನಮ್ಮಂಥವ್ರಿಗೆ ಗೊತ್ತಾಗೋದೇ ಇಲ್ಲ. ನಮ್ಮ ಮನಸ್ಸಿಗದು ಗ್ರಹಿಕೆಗೆ ಬರುವುದಲ್ಲ.
ಮಾತಿನಿಂದ ಅದನ್ನು ಹೇಳಿ ಮುಗಿಸ್ಲಿಕ್ಕಾಗೋದಿಲ್ಲ. ಇದು ಎಲ್ಲ ಭೂತರದು ಸಮಸ್ಯೆನೇ, ಎಲ್ಲ ಜೀವರದು ಇದು ಸಮಸ್ಯೆ. ಅದಕ್ಕಾಗಿ ನೀನು ಪ್ರಾಯ ಅದನ್ನು ಹೇಳಲಿಲ್ವೇನೋ. ಭಾಗವತದಲ್ಲಿ ಹಿಂದೆ ಬಂದಿರುವಂಥ ಒಂದು ಶ್ಲೋಕ ನನಗೆ ನೆನಪಿಗೆ ಬರ್ತಿರ್ತದೆ. ಪ್ರಾಯೇಣೈತದ್ ಭಗವತಃ ಈಶ್ವರಸ್ಯ ವಿಚೇಷ್ಟಿತಂ ಮಿಥೋ ನಿಘ್ನಂತಿ ಭೂತಾನಿ ಭಾವಯಂತಿ ಚಯನ್ಮಿಥಃ ಅಂತ. ಇದೆಲ್ಲವೂ ಭಗವಂತನ ಚೇಷ್ಟೆ. ಅದೇನು ಅಂದರೆ ಮಿಥೋ ನಿಘ್ನಂತಿ ಭೂತಾನಿ, ಈ ಜೀವರು ಪರಸ್ಪರ ಒಬ್ಬರನ್ನೊಬ್ಬರು ಹಾನಿಗೊಳಪಡಿಸ್ತಾರೆ. ಕೆಲವು ಬಾರಿ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಉಪಚರಿಸ್ತಾರೆ. ಇವತ್ತು ನಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡವರು ನಾಳೆ ನಮ್ಮನ್ನು ಕೆಟ್ಟದಾಗಿ ನೋಡಿಕೋತಾರೆ. ಇವತ್ತು ಕೆಟ್ಟದಾಗಿ ನೋಡಿಕೊಂಡವರು ಅದಕ್ಕೆ ವಿಪರೀತವಾಗಿ ನಾಳೆ ನಮ್ಮ ಜೊತೆ ಚೆನ್ನಾಗಿರ್ತಾರೆ. ಕೆಲವರು ನಮ್ಮ ಜೊತೆ ಚೆನ್ನಾಗಿದ್ದರೆ ಕೆಲವರು ನಮ್ಮ ಜೊತೆ ಕೆಟ್ಟದಾಗಿರ್ತಾರೆ. ಯಾರೋ ನಮ್ಮ ಜೊತೆ ಚೆನ್ನಾಗಿರಬೇಕು, ನಮ್ಮನ್ನು ಅವರು ಪ್ರೀತಿಯಿಂದ ಉಪಚರಿಸಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೇವೆ, ಅವರು ಕೆಟ್ಟದಾಗೆ ವರ್ತನೆ ಮಾಡ್ತಾರೆ. ಒಬ್ರು ಯಾರೋ ಕೆಟ್ಟವರು, ಅವರಿಂದ ನಮಗೇನು ಪ್ರೀತಿಯ ವರ್ತನೆ, ಸ್ನೇಹದ ವರ್ತನೆ ನಿರೀಕ್ಷಿತ ಆಗಿಲ್ಲದೆ ಹೋದರೂ ಕೂಡ ಅಂಥವ್ರ ಕಡೆಯಿಂದ ನಮಗೆ ಪ್ರೇಮದ ವರ್ತನೆ, ಸೌಹಾರ್ದದ ವರ್ತನೆ ಕಂಡು ಬರ್ತದೆ. ಇದಕ್ಕೆಲ್ಲದಕ್ಕೂ ಕೂಡ ಭಗವಂತನ ಇಚ್ಛೆ ಅದೇ ಕಾರಣ ಅಷ್ಟೆ. ಹರಿಯ ಇಚ್ಛಾ ಮಹಾಮಾಯೇತ್ಯ ವಿದ್ಯೇತಿ ನಿಯತಿರ್ಮೋಹನೀತಿ ಚ ಪ್ರಕೃತಿರ್ ವಾಸನೇತ್ಯೇವಂ ತವೇಚ್ಛಾನಂತ ಕಥ್ಯತೆ ಅಂತ ಹೀಗೆ ಬಂದಿದೆ. ಆದ್ದರಿಂದ ಭಗವಂತನ ಮಾಯಾ ಅಂದರೆ ಇಲ್ಲಿ ಮಾಯೆ ಅಂದರೆ ಇಚ್ಛೆ ಅಂತಲೇ ಅರ್ಥ. ನೀನು ಧರ್ಮದ ದೇವತೆ, ಅದನ್ನು ಮೊದಲೇ ಕೇಳಿದ್ದ ಅವನು, ಈ ಯಾವುದೋ ಒಂದು ಧರ್ಮದ ದೇವತೆಯೋ ಹೇಗೆ ನೀನು ಅಂತ. ನಿನಗೆ ತಪಸ್ಸು, ಶೌಚ, ದಯಾ ಮತ್ತು ಸತ್ಯ ಅಂತ 3 ಪಾದಗಳು ಕೃತಯುಗದಲ್ಲಿ ಇದ್ದವು. ಮುಂದೆ ತ್ರೇತಾಯುಗಕ್ಕೆ ಬಂದಾಗ ಒಂದೊಂದು ಪಾದ ಕಡಿಮೆ ಆಗ್ತಾ ಬಂತು. ದ್ವಾಪರಯುಗದಲ್ಲಿ 2 ಪಾದ ಉಳಿದವು. ಅಧರ್ಮಾಂಗೈಹಿ ತ್ರಯೋಹೋ ಭಗ್ನಾಹ, ಅಧರ್ಮಕ್ಕೂ ಕೂಡ ಅನೇಕ ಕಾರಣಗಳಿವೆ. ಆ ಕಾರಣಗಳಿಂದಾಗಿ ಇವೆಲ್ಲವೂ, ಈ ಪಾದಗಳೆಲ್ಲವೂ ಕೂಡ ಕ್ರಮವಾಗಿ ಭಗ್ನ ಆಗ್ತಾ ಹೋದವು. ಸ್ಮಯ ಸಂಗ ಮದೈಹಿ. ಸ್ಮಯ ಅಂದರೆ ಅಹಂಕಾರ, ಇವೇ ಅಧರ್ಮದ ಅಂಗಗಳು. ಅಹಂಕಾರ. ಸಂಘ ಅಂದರೆ ವಿಷಯಾಸಕ್ತಿ, ವಿಷಯವನ್ನು ಅನುಭವಿಸುವ ಅಂಥ ವ್ಯಕ್ತಿಗಳ ಸಂಘ, ಅದೆರಡೂ ಸಂಘವೇ. ಮದ ಅಂದರೆ ಸಂಪತ್ತು, ಅಧಿಕಾರ, ಸ್ಥಾನಮಾನ ಇತ್ಯಾದಿಗಳಿಂದ ನಮಗೆ ಬಂದಿರುವಂಥ ಒಂದು ಮೈ ಮರೆವು. ಅದನ್ನು ಯಾದವಾರ್ಯರು ಬರೀತಾರೆ. ಸ್ಮಯ ಅಂದರೆ ಗರ್ವ. ಆದ್ದರಿಂದ ತಪಸ್ಸು ಅನ್ನುವ ಮೊದಲನೇ ಧರ್ಮದ ಪಾದಕ್ಕೆ ಧಕ್ಕೆ ಬಂದೊದಗ್ತದೆ. ಸಂಘ ಅಂದರೆ ದುರ್ವಿಷಯದ ಕೆಟ್ಟ ವಿಷಯಗಳ ಮತ್ತು ಕೆಟ್ಟ ವಿಷಯಗಳನ್ನು ಸೇವಿಸುವ ವ್ಯಕ್ತಿಗಳ ಸಂಬಂಧ. ಅದರಿಂದ ಶೌಚ, ಸ್ವಚ್ಛತೆ ಅನ್ನುವ ಧರ್ಮದ ಪಾದಕ್ಕೆ ಧಕ್ಕೆ. ಮದ ಅಂದರೆ ಐಶ್ವರ್ಯಾದಿ ಜನಿತ ಉತ್ಸೇಕ. ಸ್ಥಾನಮಾನ ಸಿಕ್ಕಾಗ ನಮಗೆ ಬರುವ ಮೈಮರೆವು. ಅದರಿಂದ ದಯೆ, ಕರುಣೆಯೇ ನಷ್ಟ ಆಗಿ ಹೋಗ್ತದೆ. ಹೀಗಾಗಿದೆ. ಅದರಿಂದ ನೀನು 3 ಪಾದಗಳನ್ನು ಕಳ್ಕೊಂಡಿದ್ದೆ. ಇನ್ನು 1 ಪಾದ ಮಾತ್ರ ಈಗ ಇನ್ನೂ ಉಳಿದಿದೆ. ಅದಕ್ಕೆ ಸ್ವಲ್ಪ ಬೇರೆ ಬೇರೆ ಶಬ್ದಗಳನ್ನು ಸೇರಿಸಿ ವೀರರಾಘವರು ಮೊದಲಾದವರು ವ್ಯಾಖ್ಯಾನ ಮಾಡಿದ್ದಾರೆ. ಸ್ಮಯ ಅಂದರೆ ಸ್ವಸ್ಮಿನ್ ಉತ್ಕರ್ಷಧೀಹಿ, ನಾನೇ ಶ್ರೇಷ್ಠ ಎಂಬ ಭಾವನೆ. ಅಹಂಕಾರ ಅಲ್ಲ, ತನ್ನ ಬಗ್ಗೆ ಓವರ್ ಎಸ್ಟಿಮೇಷನ್, ಅದು ತಪಸ್ಸಿಗೆ ನಾಶಕ. ಸಂಘ ಅಂದರೆ ಸಹವಾಸ, ಅದು ಗೊತ್ತಿದೆ, ಶೌಚಕ್ಕೆ ವಿರೋಧಿ. ಮದ ಅಂದರೆ ಅದು ಅಹಂಕಾರ, ಅದು ದಯೆಗೆ ವಿರೋಧಿ. ಸ್ಮಯ ಅಂದರೆ ಬುದ್ಧಿ ಮೋಹರೂಪವಾದದ್ದು. ಸಂಘ ಅಂದರೆ ವಿಷಯಾಸಕ್ತಿ. ಮದ ಅಂದರೆ ಗರ್ವ. ಹೀಗೆಲ್ಲ ಬೇರೆ ಬೇರೆ ಅರ್ಥಗಳನ್ನು ಬಳಿತಾರೆ. ಕೆಲವು ಸರಿ ಒಂದು ಯಾವುದಾದ್ರೂ ವಿಶಿಷ್ಟವಾದ ಅರ್ಥ ಬೇರೆ ಕಡೆ ಸಿಗಬಹುದು ಅನ್ನೋ ದೃಷ್ಟಿಯಿಂದ ಅದನ್ನು ನೋಡ್ತಿರ್ತೇನೆ. ಇದಾನೀಂ ಧರ್ಮಪಾದಸ್ಥೆ ಸತ್ಯಂ ನಿರ್ವರ್ತಸೆ ಯತಃ. ಈಗ ಧರ್ಮ, ಸತ್ಯ ಅನ್ನುವ ಒಂದು ಪಾದ ನಿನಗೆ ಉಳಿದಿದೆ. ಆ ಧರ್ಮದ 4 ಪಾದಗಳಲ್ಲಿ ಸತ್ಯ ಅನ್ನುವ ಒಂದು ಪಾದ, ಅದರಿಂದ ನೀನೀಗ ಮುನ್ನಡೆದಿದ್ದಿ. ಅದನ್ನು ಈ ಅಧರ್ಮ ರೂಪದ ಕಲಿ ನಾಶ ಮಾಡಲಿಕ್ಕೆ ಹೊರಟಿದ್ದಾನೆ. ನಿರ್ವರ್ತಸೆ ಅಂದರೆ ನಿವೃತ್ತನಾಗುವುದು, ರಿಟೈರ್ಡ್ ಆಗುವುದು ಅಂತ ಅರ್ಥ ಅಲ್ಲ, ಮುನ್ನಡೆಯುವುದು ಅಂತ ಅರ್ಥ. ನಿತರಾಮ್ ಆತ್ಮಸ್ಥಿತಿಂ ಕರೋಷಿ ಅಂತ ಯಾದವಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಬೇರೆ ಕಡೆ ನಿರ್ವರ್ತಯೇದ್ಯತಃ ಅಂತ ಇನ್ನೊಂದು ಪಾಠ ಇದೆ, ಅದೇನು ಬೇಕಾಗಿಲ್ಲ. ಸತ್ಯಂ ನಿರ್ವರ್ತಸೆ, ಮುನ್ನಡೀತಿ ಅಂತ ಈಗ ಅರ್ಥ ಅದಕ್ಕೆ ಬರೆದಿದ್ದಾರೆ. ತಮ್ ಜಿಗೃಕ್ಷತಿ ಅಧರ್ಮೋಯಂ. ಆ ಸತ್ಯವೆಂಬ ಪಾದಕ್ಕೂ ಕೂಡ ಗ್ರಹಣ ತರಲಿಕ್ಕೆ ಹೊರಟಿದ್ದಾನೆ ಈ ಅಧರ್ಮ. ಅದನ್ನು ನಾನು ಗಮನಿಸಿದ್ದೀನಿ ಅಂತ ನಾನು. ಮತ್ತೆ ಈ ಗೋವಿದೆಯಲ್ಲ, ಆಕಳು, ಇದ್ಯಾರು ಅಂದರೆ ಭೂಹು
ಭೂಮಿ ಇವಳು, ನನಗೆ ಗೊತ್ತಿದೆ ಇವಳ ಬಗ್ಗೆ. ಇವಳ ಭಾರ ಬಹಳ ಆದಾಗ ಇವಳ ಭಾರವನ್ನು ಪರಿಹರಿಸಬೇಕು ಎಂಬ ಇಚ್ಛೆಯಿಂದ ಭಗವಂತ ಇಲ್ಲಿ ಬಂದಿದ್ದ. ತನ್ನ ಪಾದದ ಗುರುತುಗಳನ್ನು ಇವಳ ಮೇಲೆ ಮೂಡಿಸಿದ್ದ. ಅದರಿಂದ ಇವಳಿಗೆ ಆಗ ರೋಮಾಂಚನ ಆಗಿತ್ತು. ಇವತ್ತು ಅವಳು ದುಃಖ ಪಡ್ತಿದ್ದಾಳೆ, ಅಶ್ರುಕಲ, ಕಣ್ಣೀರು ಸುರಿಸ್ತಾ ಇದ್ದಾಳೆ. ಸಾಧ್ವಿ ದುರ್ಭಗ ಇವ ಉಜ್ಜಿತ, ಅದೃಷ್ಟಹೀನ ಹೆಂಗಸಿನಂತೆ ಅವಳು ಸಂಕಟ ಪಡ್ತಿದ್ದಾಳೆ. ಶಾಸ್ತ್ರಗಳ ಬಗ್ಗೆ, ಶಾಸ್ತ್ರಜ್ಞರ ಬಗ್ಗೆ, ಸಂಪ್ರದಾಯ ಸಂಸ್ಕೃತಿಗಳ ಬಗ್ಗೆ ಗೌರವವಿಲ್ಲದ ರಾಜರೆಂಬ ಹೆಸರಿನ ಅಸಂಸ್ಕೃತ ವ್ಯಕ್ತಿಗಳು ಈ ಭೂಮಿಯನ್ನು ಇನ್ನು ಮುಂದೆ ಆಳುವವರಿದ್ದಾರಲ್ಲ, ನನ್ನನ್ನು ಆಳುವವರಿದ್ದಾರಲ್ಲ, ನನ್ನ ಗತಿ ಏನು ಅಂತ ಅವಳು ಸಂಕಟ ಪಡ್ತಿದ್ದಾಳೆ. ಹೀಗೆ ಆ ಭೂಮಿಗೆ ಮತ್ತು ಗೋವಿಗೆ ಮತ್ತು ವೃಷಭಕ್ಕೆ ಎರಡಕ್ಕೂ ಸಮಾಧಾನ ಹೇಳಿದ ಅವನು. ಖಡ್ಗವನ್ನೇ ಕೈಗೆತ್ಕೊಂಡ. ಆಗ ಕಲಿಗೆ ಬಹಳ ಹೆದರಿಕೆ ಆಯಿತು. ತನ್ನ ರಾಜಲಾಂಛನಗಳನ್ನು ಏನು ಧರಿಸಿದ್ದಾದನ್ನೆಲ್ಲ ಕಿತ್ತೊಗೆದ. ಆ ಪರೀಕ್ಷಿತನ ಪಾದಕಮಲಗಳಿಗೆ ಅವನು ನಮಸ್ಕರಿಸಿದ. ಪಾದಕಮಲಗಳಿಗೆ ಬಿದ್ದಾಗ ಈ ದೀನವತ್ಸಲ, ಈ ರಾಜ ಶರಣಾಗತರಾದವರನ್ನ ಕೊಲ್ಲಬಾರದು ಅನ್ನುವ ವ್ರತ ಇದ್ದವನು. ಹಾಗಾಗಿ ಆಹಚೇದಂ ಹಸನ್ನಿವ, ನಕ್ಕು ಹೇಳಿದ್ದಂತೆ, ನಾವು ಅರ್ಜುನನ ಕೀರ್ತಿಯನ್ನು ಮುಂದುವರಿಸುವಂಥವ್ರು. ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ನಾನು. ಅರ್ಜುನನ ಮತ್ತು ಪಾಂಡವರೆಲ್ಲರ ಕೀರ್ತಿಯನ್ನು ಮುಂದುವರಿಸಲಿಕ್ಕಾಗಿರುವಂಥವ್ರು ನಾವು. ಅದರಂತೆ ನಿನ್ನನ್ನು ಈಗ ಸಂಹಾರ ಮಾಡಬೇಕು ಅಂತ ಅಪರಾಧ ನೀನು ಮಾಡಿದ್ದಿ. ಆದರೆ ಶರಣಾಗತನಾಗಿರುವುದರಿಂದ ನಿನಗೇನೂ ತೊಂದರೆ ನಾನು ಕೊಡ್ತಿಲ್ಲ. ನೀನಿವತ್ತು ಇಲ್ಲಿ ಇರ್ತಕ್ಕದ್ದಲ್ಲ. ನವರ್ತಿತವ್ಯಂ ಭವತ ಕಥಂಚಿತ್ ಕ್ಷೇತ್ರೇ ಮದೀಯೇ ತ್ವಂ ಅಧರ್ಮ ಬಂಧು. ನನ್ನ ಈ ರಾಜ್ಯದಲ್ಲೇ ನೀನು ಇರ್ತಕ್ಕದ್ದಲ್ಲ. ಕ್ಷೇತ್ರ ಅಂದರೆ ನನ್ನ ಶರೀರ, ಇಲ್ಲೂ ಕೂಡ ನೀನು ಇರ್ತಕ್ಕದ್ದಲ್ಲ ಅಂತ ಅವನಿಗೆ ಒಂದು ಶಾಸನ ಮಾಡಿದ ಅಂತ ಈಗ ಅದಕ್ಕೆ ಅರ್ಥ ಬರೀತಾರೆ. ದೇಹಮಾರಭ್ಯ ರಾಷ್ಟ್ರ ಪರ್ಯಂತ ಸ್ಥಾನ ವಿವಕ್ಷಯ, ನನ್ನ ದೇಹದಲ್ಲೂ ಇರಬಾರ್ದು, ರಾಷ್ಟ್ರದಲ್ಲೂ ಇರಬಾರ್ದು, ನೀನು ಇಲ್ಲಿಂದ ತೊಲಗಬೇಕು ಅಂತ ಅವನು ಶಾಸನ ಮಾಡ್ತಿದ್ದಾನೆ. ನೀನು ಎಲ್ಲೆಲ್ಲಿ ಇರ್ತೀಯೋ ಅಲ್ಲಿ ಎಲ್ಲ ಕಡೆಯೂ ಕೂಡ, ರಾಜರಲ್ಲಿಯೂ ಕೂಡ ನರದೇವ ದೇಹೆ ಅಂತ ವಿಶೇಷವಾಗಿ ಹೇಳ್ತಿದ್ದಾನೆ. ರಾಜರು ಈ ಕಾಲಕ್ಕೆ ಕಾರಣ ಅಂತ ಮಹಾಭಾರತದ ಸಿದ್ಧಾಂತ. ಕಾಲೋವಾ ಕಾರಣಂ ರಾಜ್ಞ ರಾಜಾವಾ ಕಾಲ ಕಾರಣಂ ಇತಿತೇ ಸಂಶಯೋ ಮಾಭೂತ್ ರಾಜಾ ಕಾಲಸ್ಯ ಕಾರಣಂ ಅಂತ ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿರ್ತಾರೆ. ಕಾಲದ ಪ್ರಭಾವ ರಾಜನ ಮೇಲೆ ಆಗ್ತದೋ, ರಾಜನ ಪ್ರಭಾವ ಕಾಲದ ಮೇಲೆ ಆಗ್ತದೋ ಅಂತ ನಿನಗೇನೋ ಸಂಶಯ ಬೇಡ. ರಾಜಾ ಕಾಲಸ್ಯ ಕಾರಣಂ. ರಾಜ ಸದ್ಗುಣಿಯಾಗಿದ್ದರೆ ಕಾಲ, ಕಲಿಕಾಲವೂ ಕೂಡ ಚೆನ್ನಾಗೇ ಇರ್ತದೆ. ರಾಜರು ಕೆಟ್ಟಿರುವುದರಿಂದ ಹೀಗೆಲ್ಲ ನಡೆದಿದೆ. ಅದಕ್ಕಾಗಿ ರಾಜರು ಮುಖ್ಯ, ಆಡಳಿತಗಾರರು ಮುಖ್ಯ. ನಮ್ಮ ಈ ಪ್ರಜಾಪ್ರಭುತ್ವದ ಕಾಲದಲ್ಲಿ ಪ್ರಜೆಗಳು ಮತ್ತು ಪ್ರಜೆಗಳಿಂದ ಆಯ್ಕೆಯಾದ ಆಡಳಿತಗಾರರು ಮುಖ್ಯ. ನೀನು ಇಲ್ಲಿದ್ದರೆ ಅವರಲ್ಲಿ ಎಲ್ಲ ಥರದ ದುರ್ಗುಣಗಳು ಸೇರ್ಕೋತವೆ. ದುರಾಸೆ, ಅಸತ್ಯ, ಕಳ್ಳತನ, ದೌರ್ಜನ್ಯ, ಪಾಪಕರ್ಮ ಮಾಡುವ ಸ್ವಭಾವ, ಬಡತನ, ವಂಚಕತನ, ಕಲಹ, ಡಂಭಾಚಾರ, ಇವೆಲ್ಲವೂ ಕೂಡ ತಾನಾಗೇ ಅಲ್ಲಿ ಬಂದು ಸೇರ್ಕೊಂಡು ಬಿಡ್ತವೆ. ಆದ್ದರಿಂದ ನೀನು ಇಲ್ಲಿ ಇರ್ತಕ್ಕದ್ದಲ್ಲ. ಇದು ಅವನು ಮಾಡಿರುವಂಥ ಒಂದು ಶಾಸನ, ಪರೀಕ್ಷಿತ ಕಲಿಗೆ ಮಾಡಿದ ಶಾಸನ ಅದು. ಹೀಗೆ 31ನೇ ಶ್ಲೋಕ ಇದು, 1ನೇ ಸ್ಕಂದದ 17ನೇ ಅಧ್ಯಾಯದ 31ನೇ ಶ್ಲೋಕ. ಅದರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಕಾಣ್ತಿದೆ. ನೀನು ಈ ಪ್ರದೇಶದಲ್ಲೇ ಇರಬಾರದು. ವೇದಾಧ್ಯಯನ ಮತ್ತು ದೇವತೆಗಳ ಉತ್ಪತ್ತಿ ಎಲ್ಲವೂ ಹೇಗಾಗ್ತದೆ ಅನ್ನೋದನ್ನು ಅರಿತಿರುವಂಥ ಜ್ಞಾನಿಗಳು ಈ ಜಗತ್ತಿನಲ್ಲಿ ಭಗವಂತನ ಆರಾಧನೆ ಮಾಡ್ತಿದ್ದಾರೆ. ಅದನ್ನು ಮುಂದಿನ ಶ್ಲೋಕ ಹೇಳ್ತದೆ. ಬ್ರಹ್ಮಯಜ್ಞ ಅಂದರೆ ತಾವು ನಿತ್ಯ ಶಾಸ್ತ್ರಾಧ್ಯಯನ ಮಾಡುವುದು. ವಿತಾನ ಯಜ್ಞ ಅಂದರೆ ದೇವತೆಗಳು ಯಾರಿಂದ ಯಾರು ಹುಟ್ಟುತ್ತಾರೆ, ಎಲ್ಲಿ ಹೋಗಿ ಸೇರ್ಕೊಳ್ತಾರೆ ಅಂತ ಲಯಚಿಂತನೆ ಮಾಡೋದು. ಹಿಂದೆ ಯುಧಿಷ್ಠಿರನ ಪ್ರಸಂಗದಲ್ಲಿ ಮತ್ತು ಧೃತರಾಷ್ಟ್ರನ ಪ್ರಸಂಗದಲ್ಲಿ ನೋಡಿದ್ದೇವೆ. ಈ ಬ್ರಹ್ಮಾವರ್ತ ಅಂದರೆ ಆರ್ಯಾವರ್ತ, ಅಲ್ಲಿ ಧರ್ಮ ಸತ್ಯಗಳೇ ಯಾವತ್ತೂ ಮುಂದುವರಿತಿರಬೇಕು. ನೀನು ಇಲ್ಲಿ ಇರ್ತಕ್ಕದ್ದಲ್ಲ. ಈ ಯಜ್ಞಗಳನ್ನು ಮಾಡಿದ ಮುನಿಗಳಿಗೆ ಪ್ರಸನ್ನನಾಗಿ ಭಗವಂತ ತಾನು ಇಲ್ಲಿ ವ್ಯಕ್ತನಾಗಿ ಅವರಿಗೆ
ಎಲ್ಲ ರೀತಿಯಾದ ಸುಖ ಕೊಡ್ತಾನೆ. ಯಾವತ್ತೂ ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಸ್ಥಾವರ ಜಂಗಮಗಳ ಹೊರಗೆ ಸ್ಥಿರಜಂಗಮಾನಾಂ ಅಂತರ್ಬಹಿಹಿ ವಾಯುರಿವೇಶ ಆತ್ಮ. ಹೇಗೆ ವಾಯು ಅನ್ನೋದು ಎಲ್ಲ ಕಡೆ ಇದೆಯೋ ಹಾಗೆ ಭಗವಂತನು ಎಲ್ಲ ಕಡೆನೂ ಇರ್ತಾನೆ. ಹಾಗೆ ಎಲ್ಲಿಗೂ ಅವನು ಸಂತೋಷ ಕೊಡ್ತಾನೆ. ಅದು ಭಾಗವತ ತಾತ್ಪರ್ಯವೂ ಕೂಡ ಹಾಗೆ ಅದನ್ನ ವರ್ಣನೆ ಮಾಡ್ತದೆ. ಇಷ್ಟಾತ್ಮಮೂರ್ತಿ ಅಂತ ಶಬ್ದ ಇದೆ. ಇಷ್ಟಾತ್ಮಮೂರ್ತಿ ಅಂದರೆ ಇಚ್ಛಾತನು, ತನ್ನ ಇಚ್ಛೆಗೆ ತಕ್ಕಂತೆ, ಭಕ್ತರ ಇಚ್ಛೆಗೆ ತಕ್ಕಂತೆ ಅವರಿಗೆ ತನ್ನ ಸ್ವರೂಪವನ್ನು ಅವನು ತೋರಿಸ್ತಾನೆ. ಅದು ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ಮಾತು. ಹೀಗೆ 32ನೇ ಶ್ಲೋಕದ ವರೆಗೆ ಇವತ್ತಿನ ವಿವರಣ ನಮ್ಮ ಸಮಾಪ್ತ ಆಗಿದೆ. ಮುಂದೆ 33ನೇ ಶ್ಲೋಕದಲ್ಲಿ 34ನೇ ಶ್ಲೋಕದಲ್ಲಿ ಪರೀಕ್ಷಿತನ ಆಜ್ಞೆಯನ್ನು ಪಡ್ಕೊಂಡು ಅವನು ಏನು ಮಾಡಿದ ಅಂತ ಅನ್ನೋದನ್ನು ನಾವು ಮುಂದೆ ನೋಡೋರಿದ್ದೇವೆ. 33ನೇ ಶ್ಲೋಕದವರೆಗೆ ಆ ಪರೀಕ್ಷಿತ ಕೊಟ್ಟಂತಹ ಆದೇಶದ ಬಗ್ಗೆ ನಾವು ನೋಡಿದ್ದೇವೆ. ಹೀಗೆ 1ನೇ ಸ್ಕಂದದ 17ನೇ ಅಧ್ಯಾಯದ 33ನೇ ಶ್ಲೋಕದವರೆಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀ ಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.